ಒಟ್ಟು ಔಷಧದ ಸೀಸೆ ಒಡೆದ ಶಬ್ದವನ್ನು ಕೇಳಿ ಆಶ್ಚರ್ಯಪಡಿದ ಕೆಲಸಗಾರರು ನಮ್ಮ ಕಡೆಗೆ ಓಡಿಕೊಂಡರು. ಅವರನ್ನು ನೋಡಿದ ಪ್ರಸಾದ್ ಭಯದಿಂದ ಹೀಗೆಂದನು, ಓ ವೀರಮಣ, ಅವರು ನಮ್ಮ ಕಡೆಗೆ ಬರುತ್ತಿದ್ದಾರಾ? ಅವರ ಕೈಗೆ ಸಿಕ್ಕಿದರೆ ಅಂದರೆ ನಮ್ಮ ಕೆಲಸ ಮುಗಿದಂತೆಯೇ. ನಮ್ಮ ಬಳಿ ಇರುವ ಮದ್ದು ಸೀಸೆ ಒಡೆದು ಹೋಯಿತು. ಈಗ ಅವರನ್ನು ಹೇಗೆ ತಪ್ಪಿಸಿಕೊಳ್ಳುವುದು? ಅದಕ್ಕಾಗಿ ನಾನು ಹೇಳುವುದನ್ನು ಕೇಳಿ. ಈಗ ಇಲ್ಲಿ ಹಿಂದೆ ಓಡಿ ಹೋಗೋಣ, ಮತ್ತೆ ಯಾವುದಾದರೂ ಒಳ್ಳೆಯ ಉಪಾಯವನ್ನು ಯೋಚಿಸಿ ಹಿಂತಿರುಗೋಣ. ಹೌದು ರಮಣ, ಭಯಾನಕ ಪ್ರಸಾದ್ ಹೇಳಿದುದು ಸತ್ಯ. ನಾವು ಈಗ ಅವರೊಂದಿಗೆ ಮುಖಾಮುಖಿಯಾಗಲು ಸಾಧ್ಯವಿಲ್ಲ. ಒಮ್ಮೆ ಅವರನ್ನು ತಪ್ಪಿಸಿಕೊಂಡು ಒಳಗೆ ಹೋದರೂ ಅಲ್ಲಿ ಚಲಪತಿ ಇರುತ್ತಾನೆ. ಬಿಲ್ 6 ಹುಲಿಗಳನ್ನು ಅವನು ಕೂಡ ಎಚ್ಚರದಿಂದ ಇರುತ್ತಾನೆ. ಈಗ ಹೋದರೆ ನಾವು ಯೋಚಿಸಿದುದನ್ನು ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಹೋಗೋಣ ರಮಣ. ಸರಿ, ಬನ್ನಿ ಹೋಗೋಣ. ಈ ಬಾರಿ ನಮಗೆ ತಿರುಗುಳಿಲ್ಲದಂತೆ ಮತ್ತೊಂದು ಉತ್ತಮ ಉಪಾಯವನ್ನು ಯೋಚಿಸಿ ಮತ್ತೆ ಬರುವುದಾಗಿ ಎಂದು ಯೋಚಿಸಿ ಆ ರಾತ್ರಿ ನಮ್ಮ ಯೋಜನೆಯನ್ನು ಕೈಬಿಟ್ಟು ಮತ್ತೆ ಮಾಗ್ದಿಗೆ ಹಿಂದಿರುಗಿದ್ದೇವೆ. ಆ ಕತ್ತಲೆಯಲ್ಲಿ ಅವರು ನಮ್ಮನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾವು ಮತ್ತೆ ಜನರ ನಡುವೆ ತಿರುಗಾಡಲು ಸಾಧ್ಯವಾಯಿತು. ಆದ್ದರಿಂದ ನಾವು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ನಿರ್ಧರಿಸಿದ್ದೇವೆ. ಮುಂದಿನ ದಿನ ಬೆಳಿಗ್ಗೆ ನಾನು ಮತ್ತು ಪ್ರಸಾದ್ ಇಬ್ಬರು ವೈದ್ಯಕೀಯಕ್ಕಾಗಿ ರೋಗಿಗಳಂತೆ ನಟಿಸುತ್ತಾ ಚಲಪತಿ ಮನೆಗೆ ಹೋದೆವು. ಆಗ ನಾನು ಪ್ರಸಾದ್ ಚಲಪತಿಗೆ ಹೀಗೆ ಹೇಳಿದೆ, ಅಯ್ಯ, ನಮ್ಮ ತಂಗಿಗೆ ಏನೋ ಗೊತ್ತಿಲ್ಲದ ಒಂದು ವಿಚಿತ್ರ ರೋಗ ಬಂದಿದೆ. ಸುತ್ತಮುತ್ತಲಿನ ಎಲ್ಲಾ ಊರುಗಳನ್ನು ತಿರುಗಿ ಎಷ್ಟು ವೈದ್ಯರನ್ನು ತೋರಿಸಿದರೂ ಈತನಿಗೆ ಬಂದ ರೋಗ ಸಾಯುವುದಿಲ್ಲ. ಆ ವೈದ್ಯರೆಲ್ಲರೂ ಈತನಿಗೆ ಬಂದ ರೋಗ ಏನು ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಏನಾದರೂ ಮಾಡಿ ನೀವು ಕಾಪಾಡಬೇಕು ಅಯ್ಯ. ಇಷ್ಟಕ್ಕೂ ನಿನ್ನ ತಂಗಿಗೆ ಬಂದ ವಿಚಿತ್ರ ರೋಗ ಏನು? ಅಯ್ಯೋ, ನಮ್ಮ ಹುಡುಗನು ರಾತ್ರಿ ಮಲಗಿದಾಗ ನಮ್ಮ ಮನೆಯಲ್ಲಿ ಇರುತ್ತಾನೆ. ಬೆಳಿಗ್ಗೆ ಎದ್ದು ನೋಡಿದರೆ ಅವನು ಮನೆಯಲ್ಲಿ ಇರುವುದಿಲ್ಲ. ಹೀಗೆ ಮಾಯವಾದ ವ್ಯಕ್ತಿ 23 ದಿನಗಳ ನಂತರ ಮನೆಗೆ ಮರಳಿ ಬರುತ್ತಾನೆ. ನಾವು ಏನಾಯಿತು, ಎಲ್ಲಿ ಹೋಗಿದ್ದೆ ಎಂದು ಕೇಳಿದಾಗ ಅವನಿಗೆ ಏನೂ ನೆನಪಿಲ್ಲ ಎಂದು ಹೇಳುತ್ತಾನೆ. ಏನಯ್ಯ ನೀನು ಹೇಳುವುದೇನು? ಇದು ನಿಜವಾಗಿಯೂ ಏನೋ ವಿಚಿತ್ರ ರೋಗದಂತೆ ಕಾಣುತ್ತಿದೆ. ಆದರೆ ಇದನ್ನು ತಾಳಪತ್ರಗಳನ್ನು ನೋಡಿ ಸರಿಯಾದ ಚಿಕಿತ್ಸೆ ಮಾಡಬೇಕು. ತಡವಾದರೆ ನಿನ್ನ ತಮ್ಮನ ಜೀವಕ್ಕೂ ಅಪಾಯ. ಅದಕ್ಕಾಗಿ ಅಯ್ಯ, ಈ ಸುತ್ತಮುತ್ತಲಿನ ಊರುಗಳಲ್ಲಿ ನೀವು ಗುಣಪಡಿಸದ ರೋಗವಿಲ್ಲ ಎಂದು ತಿಳಿದು ನಿಮ್ಮ ಬಳಿಗೆ ಬಂದಿದ್ದೇವೆ. ನೀವು ಹೇಗಾದರೂ ನಮ್ಮನ್ನು ರಕ್ಷಿಸಬೇಕು. ಚಿಕಿತ್ಸೆ ಮಾಡುತ್ತೇನೆ, ಆದರೆ ಅದಕ್ಕೆ ತುಂಬಾ ಖರ್ಚು ಆಗುತ್ತದೆ. ಅಷ್ಟು ಹಣವಿದೆಯಾ ನಿನ್ನ ಬಳಿ? ಅಯ್ಯೋ, ಪ್ರಸ್ತುತ ಇದರಲ್ಲಿ ಸ್ವಲ್ಪ ದೂರವಿದೆ. ಇದನ್ನು ಎತ್ತುಕೊಳ್ಳಿ. ಇನ್ನಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಖರ್ಚು ಮಾಡಲು ಸಿದ್ಧನಾಗಿದ್ದೇನೆ. ಆದರೆ ನನ್ನ ತಂಗಿಗೆ ಬಂದ ರೋಗ ಸಂಪೂರ್ಣವಾಗಿ ಗುಣವಾಗಬೇಕು. ಪರವಾಗಿಲ್ಲ, ನನಗೆ ಚಿಕಿತ್ಸೆ ನೀಡಲಾಗಿದೆ, ಆದರೆ ನೀವು ಅದನ್ನು ಸಹಿಸಿಕೊಳ್ಳಬಹುದು. ನೀವು ಇಷ್ಟೊಂದು ಗಲಾಟೆ ಮಾಡುತ್ತಿದ್ದೀರಾದ್ದರಿಂದ ತಾಳೆಗರಿ ಶಾಸ್ತ್ರಗಳನ್ನು ತರುವ ಮೂಲಕ ಪ್ರಾರಂಭಿಸೋಣ ಮತ್ತು ನಿಮ್ಮ ಸಹೋದರನ ಅನಾರೋಗ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಎಂದು ಚಲಪತಿ ಹೇಳಿದರು.